ಅದು ವಿಜಯಪುರ ಟು ಹೈದರಾಬಾದ್ಗೆ ಸಂಪರ್ಕಿಸುವಂತಹ ರಾಜ್ಯ ಹೆದ್ದಾರಿ. ಈ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಅಧ್ವಾನ ಎದ್ದಿತ್ತು. ಅಧಿಕಾರಿಗಳು ರಸ್ತೆಗೆ ತೇಪೆ ಹಚ್ಚಿದ್ದಾರೆ. ಆದರೆ ತಡೆಗೋಡೆ ನಿರ್ಮಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಅಪಾಯಕ್ಕೆ ಆಹ್ವಾನ ನೀಡುತ್ತಿರೋ ತಡೆಗೋಡೆ ಇಲ್ಲದ ಹೆದ್ದಾರಿ. ಸವಾರರಿಗೆ ಭೀತಿ, ತಡೆಗೋಡೆ ನಿರ್ಮಿಸುವಂತೆ ಜನರ ಆಗ್ರಹ. ಯಾದಗಿರಿ ನಗರದ ಹೊರವಲಯದಲ್ಲಿರೋ ವಿಜಯಪುರ ಟು ಹೈದರಾಬಾದ್ ರಾಜ್ಯ ಹೆದ್ದಾರಿ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದೆ. ಕಳೆದ ಕೆಲವು ದಿನಗಳ ಹಿಂದೆ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿತ್ತು. ಆಗ ನ್ಯೂಸ್ 18 ಈ ಬಗ್ಗೆ ವಿಸ್ತಾರವಾದ ವರದಿ ಪ್ರಸಾರ ಮಾಡಿತ್ತು. ಬಳಿಕ ಎಚ್ಚೆತ್ತು ರಸ್ತೆಗೆ ತೇಪೆ ಹಚ್ಚಲಾಗಿದೆ. ಆದರೆ ರಸ್ತೆಯ ಎರಡೂ ಬದಿಗೆ 50 ಅಡಿ ಆಳವಿದ್ರೂ ತಡೆಗೋಡೆ ನಿರ್ಮಿಸಿಲ್ಲ. ಅಪರಿಚಿತ ಸವಾರರು ಬಂದ್ರೆ ಅಪಘಾತ ಕಟ್ಟಿಟ್ಟ ಬುತ್ತಿ. ಕೂಡಲೇ ಅಧಿಕಾರಿಗಳು ತಡೆಗೋಡೆ ಹಾಗೂ ಜೀಬ್ರಾ ಕ್ರಾಸ್ ಲೈನ್ ಅಳವಡಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಹಳ ಎತ್ತರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ರಸ್ತೆ ಸಾಕಷ್ಟು ರಸ್ತೆ ಆಗ್ಯದ, ಫೈನಲ್ ಕೋಟಿಂಗ್ ಆಗಿಲ್ಲ, ಮತ್ತೆ ಲೈನಿಂಗ್ ಆಗಿಲ್ಲ. ಇದಕ್ಕೆ ತಡೆಗೋಡೆ ಇರೋದ ಕಾರಣ ಇಲ್ಲಿ ಬರಬೇಕಾದ್ರೆ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 60-70 ಫೀಟ್ ಕೆಳಭಾಗದಲ್ಲಿ ಅದೇ ಸ್ವಲ್ಪ ಆದ್ರೂ ಅಪ್ಪಿ ಏನಾದ್ರೂ ರಾತ್ರಿ ಹೊತ್ತು ಕತ್ತಲಲ್ಲಿ ಏನಾದ್ರು ಬಂದ್ರು ಯಾವ್ದೊಂದು ಡಿಮ್ ಮಾಡಿದ್ರೆ ದೊಡ್ಡ ಗಾಡಿ ಅಂದ್ರೆ ಕೆಳಗೆ ಬೀಳಿದ್ರೆ ಜೀವ ಸಿಗಲ್ಲ, ಜೀವನ ಪಾದ ಸೇರ್ತಕ್ಕಂಥ ಗ್ಯಾರಂಟಿ ಅದ. ಎರಡು ಕಡೆಗೆ ಆಳವಾದ ಕಂದಕವಿದೆ. ನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡ್ತವೆ. ಸ್ವಲ್ಪ ಯಾಮಾರಿ ಯತ್ವಾ ತದ್ವಾ ವಾಹನ ಚಾಲನೆ ಮಾಡಿದ್ರೆ ಯಮನ ಪಾದ ಸೇರೋದು ಗ್ಯಾರಂಟಿ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಎಚ್ಚೆತ್ತುಕೊಳ್ಳಬೇಕಿದೆ. ತಕ್ಷಣವೇ ಹೆದ್ದಾರಿಗೆ ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿದೆ ಅಂತಾರೆ ಸವಾರರು. ಇದಕ್ಕೆ ತಡೆಗೋಡೆ ಕಟ್ಟಬೇಕು. ತಡೆಗೋಡೆ ಕಟ್ಟಲಿಲ್ಲ ಅಂದ್ರೆ ವಾಹನಗಳು ತೆಳಗೆ ಹೋದವು ಅಂದ್ರೆ ಎಷ್ಟು ಲುಂಡ್ರಿ ಕುಳ್ತಾವ ಗೊತ್ತಾಗಲ್ಲ, ಎಷ್ಟು ಅಪಾಯ ಆಗತ್ತವ. ಈಗ ರಾತ್ರಿ ಟೈಮು ಬೈಕಿನ ಬರ್ತಾವ, ಲಾರಿನ ಬರ್ತಾವ, ಬೆಳಕಿನ ಬಿದ್ದು ಅಂದ್ರೆ ಅದು ಕಣ್ಣಿಗೆ ಕಾಣಲಾರ ಸೀದಾ ತೆಳಗೆ ಹೋಗಿಬಿಡ್ತಾರೆ ಅವ್ರು, ತಡೆಗೋಡೆ ಇಲ್ಲ ಅಂದ್ರೆ. ಅದ್ರ ಸಲುವಾಗಿ ಇದು ಶೀಘ್ರದಲ್ಲೇ ಮಾಡಬೇಕು. ಒಟ್ನಲ್ಲಿ ತಡೆಗೋಡೆ ಇಲ್ಲದ ರಾಜ್ಯ ಹೆದ್ದಾರಿ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ತಡೆಗೋಡೆ ನಿರ್ಮಾಣ ಮಾಡ್ತಾರಾ? ಕಾದು ನೋಡಬೇಕಿದೆ. ಗಣೇಶ್ ಮಾಲಿಪಾಟೀಲ್, ನ್ಯೂಸ್ 18, ಯಾದಗಿರಿ.